ನಮಸ್ಕಾರ. ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮ್ಯಾರಿಕೋ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 2496 crores, ಜುಲೈ ಟು ಸೆಪ್ಟೆಂಬರ್ 2023 2514 crores, 1% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 307 ಕೋಟಿಯಿಂದ 360 ಕೋಟಿ ಆಗಿದೆ, 17% ಜಾಸ್ತಿ ಆಗಿದೆ. ಇದು ಆವರೇಜ್ ಪರ್ಫಾರ್ಮೆನ್ಸ್ ಕಂಪ್ನಿದು. ಆದರೆ ರಿಸಲ್ಟ್ಸು ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಬಂದಿದೆ. ನಾಳೆ ಈ ಶೇರ್ಸ್ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ಮೋಸ್ಟ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ಬೋದು. ನ್ಯೂಸ್ ನಂಬರ್ 2, ಅಲ್ಟ್ರಾಟೆಕ್ ಸಿಮೆಂಟ್ ಅನೌನ್ಸಸ್ 13,000 crore ಕೇಪೆಕ್ಸ್. ಇವತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಶೇರ್ಸು 2% ಮೇಲೆ ಹೋಯಿತು. ಯಾಕಂದರೆ ಕಂಪ್ನಿ ಅನೌನ್ಸ್ ಮಾಡಿದರು ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ 13,000 ಕೋಟಿ. ಅವರ ಕೆಪಾಸಿಟಿನ ಇನ್ಕ್ರೀಸ್ ಮಾಡಲಿಕ್ಕೆ. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ ಹಾಗೂ ಇದರಿಂದ ಅವರಿಗೆ ಜಾಸ್ತಿ ಸಿಮೆಂಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಕೆಪಾಸಿಟಿ ಆಗುತ್ತೆ. ಈ ಇನ್ವೆಸ್ಟ್ಮೆಂಟಿಂದ ಅವ್ರಿಗೆ ಟೋಟಲ್ ಕೆಪಾಸಿಟಿ ಪರ್ ಆ್ಯನಮು 18.2 crore ಟನ್ಸು ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗುತ್ತೆ. ಈ ಎಕ್ಸ್ಪಾನ್ಷನ್ ಆದಮೇಲೆ ಅದಾನಿ ಸಿಮೆಂಟ್ ಕಂಪೇರ್ ಮಾಡಿದರೆ ಅಲ್ಟ್ರಾಟೆಕ್ ಸಿಮೆಂಟಿಗೆ 6 ಕೋಟಿ ಟನ್ ಜಾಸ್ತಿ ಪರ್ ಇಯರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಕೆಲವು ಬ್ರೋಕರೇಜ್ ಕಂಪ್ನೀಸು ಅವರಿಗೆ ಟಾರ್ಗೆಟ್ ಪ್ರೈಸ್ 9,500 ಕೊಟ್ಟಿದ್ದಾರೆ. ಯಾಕಂದರೆ ಇನ್ನೂ ಗ್ರೋತ್ ಆಗ್ಬೋದು ಅವರ ಬಿಸ್ನೆಸ್ ಅಂತ. ಸದ್ಯಕ್ಕೆ ಅವರ ಪ್ರೈಸು ಅಪ್ರಾಕ್ಸಿಮೇಟಾಗಿ 8,400 ಇದೆ. ನ್ಯೂಸ್ ನಂಬರ್ 3, ಅದಾನಿ ಗ್ರೀನ್ ಎನರ್ಜಿ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 1,584 crores, ಜುಲೈ ಟು ಸೆಪ್ಟೆಂಬರ್ 2023 2,589 crores, 63% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 149 crores-ಇಂದ 371 crores ಆಯಿತು, 149% ಜಾಸ್ತಿ ಆಗಿದೆ. ಗುಡ್ ಪರ್ಫಾರ್ಮೆನ್ಸ್ ಕಂಪ್ನಿದು ಈ ಕ್ವಾರ್ಟರಲ್ಲಿ. ರಿಸಲ್ಟ್ಸು ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ. ಅದಕ್ಕೋಸ್ಕರ ಇವತ್ತು ಶೇರ್ಸ್ 5% ಮೇಲೆ ಹೋಯಿತು. ನ್ಯೂಸ್ ನಂಬರ್ 4, UPL ಕ್ವಾರ್ಟರ್ಲಿ ರಿಸಲ್ಟ್ಸ್. ಇದನ್ನು ನಿಫ್ಟಿ 50 ಕಂಪ್ನಿ. ಟೋಟಲ್ ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 12,507 crores, ಜುಲೈ ಟು ಸೆಪ್ಟೆಂಬರ್ 2023 10,170 crores, 19% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 969 crores-ಇಂದ ಈ ಸತಿ ಲಾಸ್ ಡಿಕ್ಲೇರ್ ಮಾಡಿದ್ದಾರೆ, 293 crores ಲಾಸ್. ಸೊ ವೀಕ್ ಪರ್ಫಾರ್ಮೆನ್ಸ್ ಕಂಪ್ನಿದು ಈ ಕ್ವಾರ್ಟರಲ್ಲಿ. ರಿಸಲ್ಟ್ಸು ಲೋವರ್ ದೆನ್ ಅನಲಿಸ್ಟ್ ಎಸ್ಟಿಮೇಟ್ ಬಂದಿದೆ. ಶೇರ್ಸ್ ಇವತ್ತು ಆಲ್ರೆಡಿ 3.6% ಬಿತ್ತು, ಯಾಕಂದರೆ ವೀಕ್ ರಿಸಲ್ಟ್ಸ್ ರಿಪೋರ್ಟ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸು ಅವರ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ನಾಳೆ 31ನೇ ತಾರೀಕು ಅಕ್ಟೋಬರ್ ಅನೌನ್ಸ್ ಮಾಡ್ತಾರೆ. ಹಾಗೂ ಇವತ್ತು ಒಂದು ಪಾಸಿಟಿವ್ ಡೇ ಆಗಿತ್ತು ಮಾರ್ಕೆಟ್ಸಿಗೆ. ನಿಫ್ಟಿ ಆಲ್ಮೋಸ್ಟ್ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಡೇ ಹತ್ರನೇ ಕ್ಲೋಸ್ ಆಗಿದೆ. ಆದರೆ ಮಧ್ಯದಲ್ಲಿ 19,000 ಮಾರ್ಕಿಂದ ಕಮ್ಮಿಯಾಗಿ ಟ್ರೇಡ್ ಆಗ್ತಾಯಿತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 94 ಪಾಯಿಂಟ್ಸ್ ಅಪ್ಪು, 19,141 ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 330 ಪಾಯಿಂಟ್ಸ್ ಅಪ್ಪು, 64,113 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು BPCL 3.57% ಅಪ್ಪು, ಅಲ್ಟ್ರಾಟೆಕ್ ಸಿಮೆಂಟ್ಸ್ 2.33% ಅಪ್ಪು, ONGC 2.19% ಅಪ್ಪು. ಟಾಪ್ ಲೂಸರ್ಸು UPL 3.58% ಡೌನು, ಟಾಟಾ ಮೋಟರ್ಸ್ 1.96% ಡೌನು, ಮಾರುತಿ ಸುಜುಕಿ 1.54% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಗ್ರೀನ್ ಎನರ್ಜಿ 5.09% ಅಪ್ಪು, DLF 3.41% ಅಪ್ಪು, ಮುತ್ತೂಟ್ ಫೈನಾನ್ಸ್ 2.81% ಅಪ್ಪು. ಟಾಪ್ ಲೂಸರ್ಸು SBI ಕಾರ್ಡ್ಸ್ 5.07% ಡೌನು, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಹೈಜೀನ್ 1.87% ಡೌನು, HDFC AMC 1.61% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,111 ಕಮ್ಮಿ ಆಗಿದ್ದು 1,006, ಸೊ 52% ಅಪ್ಪು, 48% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,240 per gram, ಸಿಲ್ವರ್ 74 per gram. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 83.25 rupees, €1 87.86 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week ಹೈ. ಏಂಜಲ್ 1 52-week ಹೈ 2,576, ಕ್ಲೋಸಿಂಗ್ ಪ್ರೈಸ್ 2,564. BSE 1,913, ಕ್ಲೋಸಿಂಗ್ ಪ್ರೈಸ್ 1,898. ಖಾದಿಮ್ ಇಂಡಿಯಾ 425 52-week ಹೈ, ಕ್ಲೋಸಿಂಗ್ ಪ್ರೈಸ್ 405. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಲೋ. UPL 52-week ಲೋ 532, ಕ್ಲೋಸಿಂಗ್ ಪ್ರೈಸ್ 539. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.04% ಅಪ್ಪು, ಜಪಾನ್ 0.96% ಡೌನು, ಜರ್ಮನಿ 0.64% ಅಪ್ಪು, ಫ್ರಾನ್ಸ್ 0.73% ಅಪ್ಪು, UK 0.83% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ 0.38% ಅಪ್ ಆಗಿತ್ತು ಶುಕ್ರವಾರ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.